ಈಗಾಗಲೇ ಮೊನ್ನೆ 8ನೇ ತಾರೀಕು ಆದಂತ ಘಟನೆ, ಮಾಧ್ಯಮದ ಎಲ್ಲ ಮಿತ್ರರು ನೀವು ಅದನ್ನ ಮಾಧ್ಯಮದಲ್ಲಿ ಪ್ರಸಾರವನ್ನ ಮಾಡಿದ್ದೀರಿ ಮತ್ತೆ ನಮಗೆ ಸಹಕಾರವನ್ನ ಕೊಟ್ಟಿದ್ದೀರಿ. ಯಾಕಂದ್ರೆ ಈ ಘಟನೆಯ ಪೂರ್ತಿ ಒಂದು ಸಮಾಜಕ್ಕೆ ಮುಟ್ಟುವ ರೀತಿಯಲ್ಲಿ ನೀವು ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ಯಾವುದೇ ರೀತಿಯ ಈ ರೀತಿಯ ಘಟನೆ ಆದಾಗ ಸಮಾಜಕ್ಕೆ ಮುಟ್ಟಬೇಕಿದ್ರೆ ಅಥವಾ ಒಂದಷ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದ್ರೆ ನಿಮ್ಮ ಕರ್ತವ್ಯ ತುಂಬಾ ಇದೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ವೈಶಾಲಿಯ ಇಬ್ಬರು ಅವರ ತಂದೆ ಮತ್ತು ತಾಯಿ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡ್ಲಿಕ್ಕಿದ್ದಾರೆ. ನಿನ್ನೆ ಒಂದು ಪ್ರೆಸ್ ಅಲ್ಲಿ ಅವರ ತಾಯಿಯ ಒಂದು ಮಾತಿನ ದೃಶ್ಯವನ್ನ ನೋಡಿದರೆ ಯಾರಿಗೂ ಕೂಡ ಮನಸ್ಸು ಕರಗುವುದಲ್ಲ. ಅಂದ್ರೆ ಅಷ್ಟು ಒಂದು ತಾಯಿಯ ಹೃದಯ ಹೇಗಿರ್ತದೆ ಅಂತ ಕೇಳಿದ್ರೆ, ಮಕ್ಕಳು ಯಾವ ರೀತಿಯಲ್ಲಿ ಇದ್ರೂ ಕೂಡ ತಾಯಿ ಮಕ್ಕಳನ್ನು ಬಿಟ್ಕೊಡುವುದಿಲ್ಲ. ಯಾಕಂದ್ರೆ ಆ ತಾಯಿಯ ಹೃದಯವೇ ನಮಗೆ ಅರ್ಥ ಮಾಡ್ಲಿಕ್ಕೆ ಕೊಡುದು. ಅಂತ ತಾಯಿ 18 ವರ್ಷ ಆ ಮಗಳನ್ನ ಹೊತ್ತು ಎತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವನಾಗಿ ಮಾಡಿ ಅವಳಿಗೆ ಸರಿಯಾದಂತ ವಿದ್ಯಾಭ್ಯಾಸವನ್ನ ಎಲ್ಲವನ್ನ ಕೊಟ್ಟು ತನ್ನ ಮಗಳು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೆಸರನ್ನ ಮಾಡಿಕೊಳ್ಳಬೇಕು, ನಮ್ಮನ್ನ ಮತ್ತೆ ವೃದ್ಧಾಪ್ಯ ಅಥವಾ ಕೊನೆಗಾಲದಲ್ಲಿ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ಆಸೆಯಲ್ಲಿ ಇಟ್ಕೊಂಡಂತ ಒಂದು ತಾಯಿ ಅಥವಾ ತಂದೆ, ಅವರ ಮನಸ್ಸಿನ ನೋವು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಿನ್ನೆ ನೀವು ನೋಡಿದಿರಿ. ಆದ್ರೆ ಇದರ ಪರಿಸ್ಥಿತಿ ಎಲ್ಲಿಯ ಮಟ್ಟಕ್ಕೆ ಮುಟ್ತಾ ಇದೆ ಅಂತ ಹೇಳಿ ಕೂಡ ನಮಗೆ ನೋಡ್ತಾ ಇದ್ದೇವೆ, ಕಣ್ಣ ಮುಂದೆ ನೋಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ಬರ್ತಾ ಇದೆ. ಮೂಲಭೂತವಾದಿ ಇಸ್ಲಾಮಿಕ್ ಪ್ರಚೋದಿತವಾದಂತಹ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡಬೇಕು ಅಂದ್ರೆ 2047ಕ್ಕೆ, ಇದು ನಾನು ಹೇಳಿದಲ್ಲ, ಯಾವುದೇ ಪ್ರಚೋದನೆ ಅಲ್ಲ. ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನ ಈ 3 ರಾಜ್ಯದಲ್ಲಿ ಬಂಧನವಾದಂತ ಸಂದರ್ಭದಲ್ಲಿ ಇಲಾಖೆ ಕೇಂದ್ರೀಯ ತನಿಖಾ ದಳ NIA ತನ್ನ ವರದಿಯಲ್ಲಿ ಇದನ್ನು ಕೊಟ್ಟಿದೆ. ಅದರ ಮುಂದುವರಿದ ಭಾಗವೇ ಈ ಮತಾಂತರ. ಮತಾಂತರ ದೇಶಕ್ಕೆ ಗಂಡಾಂತರ. ನಮಗೆ ಗೊತ್ತಿದೆ, ಎಷ್ಟೋ ವರ್ಷದಿಂದ ಮತಾಂತರ ಲವ್ ಜಿಹಾದ್ ಎನ್ನುವಂತ ಬೊಬ್ಬೆ ಹಿಡಿತಾ ಇದ್ದೇವೆ. ಆದ್ರೆ ಇದು ಅತ್ಯಂತವಾಗಿ ಹೆಚ್ಚುತ್ತಾ ಹೋಗ್ತಾ ಇದೆ. ನಾವು ಬೊಬ್ಬೆ ಹಿಡಿತಾ ಇದ್ದೇವೆ, ಒಂದ್ ಕಡೆಯಿಂದ ಅದಕ್ಕೆ ಪೊಲೀಸರು ಅಥವಾ ಬೇರೆ ಕಡೆ ರೀತಿಯಲ್ಲಿ ಗದ್ದಲ ನಡೀತಾ ಇದೆ, ಶಾಂತಿ ಹಾಳಾಗ್ತಾ ಇದೆ, ಸಮಾಜದ ಸಾಮರಸ್ಯ ಕೆಡ್ತಾ ಇದೆ. ಆದ್ರೆ ಎಲ್ಲಿ ಕೂಡ ಇದು ನಿಲ್ತಾ ಇದೆ, ಎಲ್ಲಾ ಕಡೆ ಇದಾಗ್ತಾ ಇದೆ. ಅದರಲ್ಲಿಯೂ ಕೂಡ ಎಲ್ಲಿವರೆಗೆ ಅಂತ ಕೇಳಿದ್ರೆ ಹದಿಹರೆಯದ ಹುಡುಗಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬೇಕಾದಂತೆ 18, 16, 17, 18ರ ಹದಿಹರೆಯದ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನೇ ಈ ಲವ್ ಜಿಹಾದ್ ಪ್ರೀತಿ ಮತ್ತು ಪ್ರೀತಿಯ ಮೋಸದ ಬಲೆಗೆ ಸಿಲುಕಿಸಿ, ಪ್ರೀತಿ ಅಲ್ಲ ಇದು. ಪ್ರೀತಿ ಅಂದ್ರೆ ಯಾವ ರೀತಿಯ ಪ್ರೀತಿ ಇರ್ತದೆ ನಿಮಗೆ ಗೊತ್ತಿದೆ. ತಾಯಿಯ ಪ್ರೀತಿ, ಗಂಡ ಹೆಂಡತಿಗೆ ಕೊಡುವ ಪ್ರೀತಿ, ಅಣ್ಣ ತಂಗಿಗೆ ಕೊಡುವ ಪ್ರೀತಿ, ಅಕ್ಕ ಅಣ್ಣನಿಗೆ ಕೊಡುವ ಪ್ರೀತಿ, ಇದು ಪ್ರೀತಿ ಅಲ್ಲ, ಮೋಸದ ಆಟ. ಅವರನ್ನ ಒಂದು ಹುಡುಗಿಯನ್ನ, ಹದಿಹರೆಯದ ಹುಡುಗಿಯರನ್ನ ತಮ್ಮ ಮೋಸದ ಬಲೆಗೆ ಹಾಕೊಂಡು ಅವರನ್ನ ಬೇಕಾಬಿಟ್ಟಿ ರೀತಿಯಲ್ಲಿ, ಯಾವ ರೀತಿ ಅಂತ ಕೇಳಿದ್ರೆ ಯಾವ ರೀತಿಯಲ್ಲಿ ಅದು ಎಲ್ಲಿವರೆಗೆ ಅವರು ಮಾಡ್ತಾರೆ ಅಂತ ಕೇಳಿದ್ರೆ ಅವರ ವಿಡಿಯೋ ಚಿತ್ರೀಕರಣ, ಬೇಡದ ರೀತಿಯಲ್ಲಿ ಅವರ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅದರ ಮುಖಾಂತರ ಅವರನ್ನು ಬ್ಲಾಕ್ ಮೇಲ್ ಮಾಡುವಂತದ್ದು. ಇಲ್ಲದಿದ್ರೆ ಅವರನ್ನ ಮನೆಗೆ ಅಥವಾ ಯಾವುದೋ ಒಂದು ಲಾಡ್ಜಿಗೆ ಕರ್ಕೊಂಡು ಹೋಗಿ ಅವರಿಗೆ ಅಮಾಲ್ ಪದಾರ್ಥವನ್ನು ಹಾಕಿ ಅದರ ಮುಖಾಂತರ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಚಿತ್ರೀಕರಣವನ್ನ ಮಾಡಿ ಮುಂದೆ ಅವರ ಜೀವನದಲ್ಲಿ ಅವರ ಲೈಫಿನಲ್ಲಿ ಆಟ ಆಡುವಂತ ಕೆಲಸ ಇದು ನಡೀತಾ ಇದೆ. ಪ್ರೂಫ್ಗಳಿದೆ, ದಾಖಲೆಗಳಿದೆ. ಅದೇ ರೀತಿಯಲ್ಲಿ ವೈಶಾಲಿ ಎನ್ನುವಂತ ಹುಡುಗಿ, ಕೇರಳ ಮೂಲದವರು, ಅವರು ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಕಲಿಸಿದ್ರು. ಇಲ್ಲಿ ಉನ್ನತ ಶಿಕ್ಷಣವನ್ನ ಯಾವುದು ಪ್ರತಿಷ್ಠಿತವಾದಂತ ಸಂಸ್ಥೆಯಲ್ಲಿ ಪಡ್ಕೊಳ್ಳುವಂತ ಸಂದರ್ಭ ಒಬ್ಬ ಮತಾಂಧರನ್ನೇ ಹೇಳಬೇಕು. ಯಾಕಂತ ಕೇಳಿದ್ರೆ ಒಂದು ಹದಿಹರೆಯದ ಹುಡುಗಿಯರನ್ನ ದಾರಿ ತಪ್ಪಿಸುವಂತದ್ದು ಇದು ಅತ್ಯಂತ ಕ್ರೂರವಾದಂತ ಕೆಲಸ ಮತ್ತು ಕಾನೂನಿಗೆ ಅತ್ಯಂತ ಶಿಕ್ಷಾರ್ಹ ಅಪರಾಧ. ಸಮಾಜದಲ್ಲಿ ಯಾರನ್ನು ಕೂಡ ಒಬ್ಬರು ದಾರಿ ತಪ್ತಾರೆ, ಒಂದು ಸಣ್ಣ ವಯಸ್ಸಿನಲ್ಲಿ ದಾರಿ ತಪ್ತಾರೆ ಎಂದವರು ಅವರನ್ನು ಸರಿಪಡಿಸುವಂತ ನಮ್ಮ ಕೆಲಸ. ಅದಕ್ಕೆ ಮತ್ತೊಮ್ಮೆ ಅದೇ ಇದಕ್ಕೆ ತಿರುಗಿಸುವಂತದ್ದು ಅದು ಶಿಕ್ಷಾರ್ಹ ಅಪರಾಧ. ಅದರಲ್ಲಿ ನೋಡ್ಬೇಕಿದ್ರೆ ಭಾರಿ ದೊಡ್ಡದಾದಂತ ಷಡ್ಯಂತ್ರ ಇದು. ಕೇರಳ, ನಮಗೆ ಇಡೀ ದೇಶದಲ್ಲಿ ಕೇರಳದ ಪರಿಸ್ಥಿತಿ ಗೊತ್ತಿದೆ. ಮತಾಂತರಕ್ಕೆ, ಲವ್ ಜಿಹಾದಿಗೆ ಮೂಲ ತಾಣವೇ ಕೇರಳ. ಕಳೆದ ಒಂದು ವರ್ಷದ ಹಿಂದೆ ಸ್ವತಃ ನಾವು ಆ ಘಟನೆಯಲ್ಲಿ ಭಾಗಿಯಾಗಿದ್ದೇವೆ. ವಿಸ್ಮಯ ಎನ್ನುವಂತ ಹುಡುಗಿ ಇದೇ ಮಂಗಳೂರಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಂತ ಸಂದರ್ಭ, ಅಲ್ಲಿ ಒಬ್ಬ ಸಾಮಾನ್ಯ ಅವ ಡ್ರಗ್ಸ್ ಮತ್ತು ಬೇರೆ ಬೇರೆ ದಂಧೆಯಲ್ಲಿ ಜೈಲಲ್ಲಿ ಇದ್ದಂತ
ಇದ್ದಂತ ವ್ಯಕ್ತಿ ಅವನನ್ನ ತನ್ನ ಬಲಗೆ ಹಾಕೊಂಡ. ಲವ್ ಎನ್ನುವಂತ ಮೋಸಕ್ಕೆ ಆ ಹುಡುಗಿ ಸಿಕ್ಕಾಕೊಂಡು, ಸಣ್ಣ ಹುಡುಗಿ 18 ವರ್ಷ ದಾಟಿದಷ್ಟೇ. ಎಲ್ಲಿಯವರೆಗೆ ಪರಿಸ್ಥಿತಿ ಕೇಳಿದ್ರೆ ಆ ಹುಡುಗಿಯನ್ನ ತಂದು ಎತ್ತವರು ತಂದು ಇಟ್ಕೊಂಡ್ರು. ಬೇರೆ ಕಡೆಗೆ ಅವನ್ನ ಆ ಹುಡುಗನ ಸಹವಾಸ ಬೇಡ, ಸಂಪರ್ಕ ಆಗಬಾರ್ದು ಅಂತ ಹೇಳಿ ಒಂದ್ ಕಡೆ ಇಟ್ಟಂತ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಕೇರಳ ಹೈಕೋರ್ಟ್ ಅಲ್ಲಿ APS ಆಗ್ತಾನೆ. ನಾನು ಯಾಕೆ ಮಾತಾನೆ ಅಂತ ಕೇಳಿದ್ರೆ, ಕೇರಳದ ಅಧಿಕಾರಿ ಮತ್ತು ಕೇರಳದ ಸರ್ಕಾರ, ಕೇರಳ ಪೊಲೀಸ್ ಅಧಿಕಾರಿಗಳ ವರ್ತನೆಯನ್ನ ಖಂಡಿಸುವಂತ ರೀತಿಯ ಖಂಡಿಸೋದಕ್ಕೋಸ್ಕರ ಈ ಮಾತು ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. APS ಆಗ್ತಾನೆ. ಆ ನಂತರ ಹುಡುಗಿ ಎಲ್ಲಿಂದ ತಪ್ಪಿಸಿಕೊಂಡು ಬೇರೆ ಕಡೆ ಇದ್ರು, ಅವರು ತಪ್ಪಿಸಿಕೊಂಡು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಸಹಕಾರವನ್ನ ಕೊಡ್ತಾರೆ. ಕೋರ್ಟಿಗೆ ಹೋಗಿ ಪೊಲೀಸರೇ ಸಹಕಾರವನ್ನ ಕೊಡ್ತಾರೆ. ಅಲ್ಲಿ ಕೇರಳದ ಸರ್ಕಾರ ಅಲ್ಲಿ ಅವರನ್ನ ಹುಡುಗರ ಜೊತೆ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತದೆ. ನೋಡಿ ವ್ಯವಸ್ಥೆ, ನೋಡಿ ವ್ಯವಸ್ಥಿತವಾಗಿ. ಒಂದಲ್ಲ, ಸ್ವಪ್ನ ಶೆಟ್ಟಿಯಿಂದ ಗೊತ್ತಿರಬಹುದು ನಿಮಗೆ, ಕೇರಳದಲ್ಲಿ ಅವರ ತಂದೆ ರಿಟೈರ್ಡ್ ಮಿಲಿಟರಿ ಆಫೀಸರ್. ಅಂದ್ರೆ ವ್ಯವಸ್ಥಿತವಾಗಿ ಕೇರಳದಲ್ಲಿ ಯಾವುದೇ ಒಬ್ಬ ಮತಾಂಧ ಅಥವಾ ಲವ್ ಜಿಹಾದಿಗೆ ಅತ್ಯಂತ ವ್ಯವಸ್ಥಿತವಾಗಿ ಪ್ರೋತ್ಸಾಹವನ್ನು ಕೊಡುವಂತದ್ದು, ಸಹಕಾರವನ್ನು ಕೊಡುವಂತದ್ದು ಕೇರಳ ಸರ್ಕಾರ ಮತ್ತು ಕೇರಳ ಪೊಲೀಸರು. ಇದಕ್ಕೆ ಉದಾಹರಣೆ ಇದು. ಕೇರಳಕ್ಕೆ ಗಡಿಭಾಗ, ಕೇರಳದಿಂದ ಕರ್ನಾಟಕಕ್ಕೆ ನಮ್ಮ ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅತ್ಯಂತ ವಿದ್ಯಾವಂತರಿರುವಂತಹ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಪ್ರತಿಷ್ಠಿತವಾದಂತಹ ಶಿಕ್ಷಣ ಸಂಸ್ಥೆಗಳಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ. ಈ ಕಾಲೇಜಿಗೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಆ ಕೇರಳದಿಂದ ಈಗ ಪುಣ್ಯದಲ್ಲಿ ನಮಗೆ ಸ್ವಲ್ಪ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಡಿವಾಣ ಬಿದ್ದಿದೆ ಅಂತ ಕೇಳಿದ್ರೆ, ಒಬ್ಬ ನಿಷ್ಠಾವಂತ ಪೊಲೀಸ್ ಆಯುಕ್ತರು ಬಂದ ನಂತರ ಒಂದು 5-6 ತಿಂಗಳ ಹಿಂದಿನಿಂದ ಸ್ವಲ್ಪ ಅವರಿಗೆ ಕಡಿವಾಣ ಕಾಣ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಹೆದರಿಕೆ ಇಲ್ಲ. ಕೇರಳದಿಂದ ವ್ಯವಸ್ಥಿತವಾಗಿ ಬರುವಂತ ಡ್ರಗ್ಸ್ ಮಾಫಿಯಾ ವ್ಯಸನಗಳನ್ನು ಈ ಹುಡುಗಿಯರಿಗೆ, ಯಾಕಂದ್ರೆ ಕೇಳಿದ್ರೆ ನೀವು ಸಂಜೆ ಅಥವಾ ಮಧ್ಯಾಹ್ನ ಸಂಜೆಯ ಸಂದರ್ಭದಲ್ಲಿ ನಾವು ಕಣ್ಣಾರೆ ಕಂಡಂತದ್ದು ಸ್ಟೇಟ್ ಬ್ಯಾಂಕ್ ಭಾಗದಲ್ಲಿ ಹೋದ್ರೆ ಕೇರಳದ ಇಲ್ಲಿಗೆ ಬರುವಂತ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬರುವಂತಹ ಹುಡುಗರು ಅದು ಕೂಡ ನಾನು ಒಂದೇ ಮತಕ್ಕೆ ಸೇರಿದವರು. ಅವರು ಅಲ್ಲಿ ಮಾಡುವಂತ ಒಂದು ಆ ವ್ಯವಸ್ಥೆಯನ್ನು ನೋಡಿದ್ರೆ ಯಾರಿಗೂ ಕೂಡ ಮನಸ್ಸು ಇದು ರಕ್ತ ಕುದೀತದೆ. ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂತ ವ್ಯವಸ್ಥೆ, ಅದು ಕೂಡ ಡ್ರಗ್ಸ್ ದಂಧೆಯ ಮೂಲಕ. ಇಷ್ಟೆಲ್ಲ ಕಾನೂನಿದ್ರು, ಇಷ್ಟು ಒಳ್ಳೆಯ ಅಧಿಕಾರಿಗಳನ್ನ ಅದನ್ನ ಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಹೆದರಿಕೆ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಲವ್ ಜಿಹಾದ್ ನಿನ್ನೆ ಮೊನ್ನೆ ನಡೆದಂತದನ್ನ ಉಗ್ರ ಶಬ್ದಗಳಿಂದ ಹಿಂದೂ ಜಾಗರಣೆ ವೇದಿಕೆ ನಾವು ಖಂಡಿಸ್ತೇವೆ. ಜೊತೆಗೆ ಆ ಲವ್ ಜಿಹಾದಿನ ವ್ಯವಸ್ಥೆಯನ್ನ ನೋಡಿದ್ರೆ, ಆ ಒಬ್ಬ ಹುಡುಗ ಅಲ್ಲಿ ಒಬ್ಬ ಸುರತ್ಕಲ್ಲಿನ ಇದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆ ಚಿನ್ನದ ಅಂಗಡಿಯ ಮಾಲಕ SDPI, ಚಿನ್ನದ ಅಂಗಡಿಯ ಮಾಲಕ SDPI. ಅವನ ಕುಮ್ಮಕ್ಕಿಲ್ಲ. ಯಾಕೆಂದ್ರೆ ಕೇಳಿದ್ರೆ ಕಳೆದ ಕೆಲವೊಂದು ಸಂದರ್ಭದಲ್ಲಿ PFI ಬ್ಯಾನ್ ಆಯಿತು. ಆದ್ರೆ ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡುವಂಥದ್ದು, ಸಾಮರಸ್ಯವನ್ನು ಹಾಳು ಮಾಡುವಂತ ಸಂಘಟನೆ ಬ್ಯಾನ್ ಆದ ನಂತರ ಅದರೆಲ್ಲ ಭಾಗವನ್ನು ತಗೊಂಡು ಕೆಲಸ ಮಾಡುವಂತದ್ದು SDPI. ಈಗ ನಿನ್ನೆ ಇವರು ಕರ್ನಾಟಕ ಪೊಲೀಸರನ್ನು ಇಟ್ಕೊಂಡು ಕೇರಳಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲಿವರೆಗೆ ಅಂತ ಕೇಳಿದ್ರೆ, ಕೇರಳದ ಸರ್ಕಾರ ಮತ್ತು ಪೊಲೀಸರ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ, ಕರ್ನಾಟಕದ ಪೊಲೀಸರ ಜೊತೆ ಇವರು ಎತ್ತವರು ಹೋದಂತ ಸಂದರ್ಭದಲ್ಲಿ ಅಲ್ಲಿ SDPI ಮುಖಂಡರು ಮತ್ತು ಒಂದಷ್ಟು ಕಾರ್ಯಕರ್ತರು ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ. ಅದನ್ನು ನೇರವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವರನ್ನು ಸೇರಿಕೊಂಡು ಇವರು ಬೇರೆ ಒಂದು ಭಾಗ ಸಪರೇಟ್ ಜಾಗ, ಗುಪ್ತವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಆ ಹುಡುಗಿಯಲ್ಲಿ ಸಮಾಲೋಚನೆಯನ್ನ ಮಾಡಿ ಇವಾಗ ಎದುರಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಆ ಹುಡುಗಿ ಹೇಳಿದ್ರು, ನಾನು ನಿಮ್ ಜೊತೆಗೆ ಬರ್ತೇನೆ ಅಂತ ಹೇಳಿ ಇದರಲ್ಲಿ ಬರೆದು ಕೊಡುವಂತ ಸಂದರ್ಭ. ಅದನ್ನು ನೋಡಿ ಪೊಲೀಸರು ಈ SDPI ಅವರಿಗೆ ಸಹಕಾರವನ್ನ ಮಾಡಿ ಬೇರೆ ಕಡೆಗೆ ಕರ್ಕೊಂಡು ಹೋಗಿ, ನೋಡಿ ಕಾನೂನಿನಲ್ಲಿ ಹೇಗಿದೆ, ಇಲ್ಲಿ ನಮ್ಮನ್ನು ಯಾರಾದ್ರೂ ಒಬ್ಬರನ್ನ ಆರೋಪಿಯನ್ನ ದಸ್ತಗಿರಿ ಮಾಡಿದ್ರೆ ಯಾವುದೇ ಸಾರ್ವಜನಿಕರು ಅಥವಾ ಯಾವುದೇ ಸಂಘಟನೆಯ ಒಳಗೆ ಹೋಗ್ಲಿಕ್ಕಿಲ್ಲ. ಪೊಲೀಸರು ಮಾತ್ರ ತನಿಖೆಯನ್ನ ಮಾಡಬೇಕು. ಕೇರಳದ ಪರಿಸ್ಥಿತಿ ನೋಡಿ, SDPI ಮುಖಂಡರು ಮತ್ತು ಬೇರೆ ಬೇರೆ ಕೇರಳಗಳನ್ನ ಸೇರಿಸಿಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಆ ಹುಡುಗಿ ಹತ್ರ ಗುಪ್ತವಾಗಿ ಮಾತಾಡಿ ವಾಪಸ್ ಅವರ ಮನಸ್ಸನ್ನ ಬದಲಾಯಿಸಿ. ಯಾಕೆಂತ ಕೇಳಿದ್ರೆ ಅವರಲ್ಲಿ ಯಾವುದೋ ಆ ಹುಡುಗಿಯ ಬೇಡದ ಚಿತ್ರನೋ ಏನೋ ಇರಬೇಕು, ಬ್ಲಾಕ್ ಮೇಲ್ ಮಾಡಿರ್ಬೇಕು. ಕರ್ಕೊಂಡು ಹೋಗಿ ನೋಡಿ ಹೀಗೆ ಮಾಡ್ತೇನೆ, ನೀವು ಎತ್ತವರು ಹೇಳಿದಾಗ ಒಪ್ಪಿಕೊಂಡು ಬೀಳುವುದಿಲ್ಲ, ಇದನ್ನು ವೈರಲ್ ಮಾಡ್ತೇವೆ, ನಿನ್ನ ಮಾನ ತೆಗಿತೇವೆ, ನಾವು ಹೇಳಿದಾಗ ಕೇಳಬೇಕು ಎನ್ನುವಂತ ರೀತಿಯಲ್ಲಿ ಆ ಹುಡುಗಿಗೆ ಮತ್ತೊಂದು ಆ ಬೆದರಿಕೆಯನ್ನ ಹಾಕಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾರೆ. ಆದ್ರೆ ಒಂದು 5 ನಿಮಿಷ ಎತ್ತವರ ಜೊತೆಗೆ ಕರ್ನಾಟಕ ಪೊಲೀಸರು ಮತ್ತು ಎತ್ತವರ ಜೊತೆಗೆ ಕೊಡ್ತಿದ್ರೆ ಖಂಡಿತವಾಗಿ ಆ ಹುಡುಗಿ ನಮ್ಮ ವಾಪಸ್ ಮಂಗಳೂರಿಗೆ ಬರ್ತಿದ್ರು. ಯಾಕಂದ್ರೆ ನಮ್ಮ ಕರ್ನಾಟಕ ಪೊಲೀಸರ ವಿಶ್ವಾಸ ಇತ್ತು. ಅದನ್ನು ಮಾಡಲಿಲ್ಲ. ಯಾಕಂದ್ರೆ ಕೆಲವು ಉದ್ದೇಶ, ಯಾಕಂದ್ರೆ ಕೇಳಿದ್ರೆ
ಅವರಿಗೆ ಬೇಕಾದದ್ದು ಇದೇ ರೀತಿ ಹುಡುಗಿಯನ್ನ ಕರ್ಕೊಂಡು ಬರುವಂತದ್ದು, ಆಮಿಷ ಕೊಡುವಂತದ್ದು, ಮತಾಂತರ ಮಾಡುವಂತದ್ದು, ಬೇಕಾಬಿಟ್ಟಿ ಅವರ ಜೀವನದಲ್ಲಿ ಆಟವನ್ನು ಆಡುವಂತದ್ದು, ನಂತರ ಅವನಿಗೆ ಇಟ್ಕೊಡುವುದಿಲ್ಲ. ನೀವು ಯೋಚನೆ ಮಾಡಿ, ಯಾವುದೇ ಒಂದು ಹುಡುಗಿ ಮತಾಂತರ ಅಥವಾ ಲವ್ ಜಿಹಾದ್ಗೆ ಬಿದ್ದಂತ ಯಾವುದೇ ಒಂದು ಹುಡುಗಿ ಇಷ್ಟರ ತನಕ ಸುಖ ಜೀವನವನ್ನು ನಡೆಸಿದ ಇತಿಹಾಸ ಇದೆಯಾ? ಇಲ್ಲವೇ ಇಲ್ಲ. ಸ್ವಲ್ಪ ದಿನ ಮಾತ್ರ ಮತ್ತೆಲ್ಲವನ್ನ ಭೋಗದ ವಸ್ತು ಎಲ್ಲವನ್ನ ಕೊಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ನಂತರ ಇಲ್ಲೇ ತಗೊಳ್ಳೋದು ಮಾರಾಟ ಮಾಡ್ತಾರೆ. ದೀಪ್ತಿ ಮಾಡುವ ವಿಷಯ ಗೊತ್ತಿದೆ, ಮತ ಇದು ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಲವ್ ಜಿಹಾದ್ ಜೊತೆಗೆ ಡ್ರಗ್ಸ್ ಸುರತ್ಕಲ್ಲಿನ ಭಾಗ, ಇಡೀ ಬೇರೆ ಬೇರೆ ಭಾಗದಲ್ಲಿ ಸುರತ್ಕಲ್ಲಿಗೆ ಬರ್ತಾ ಇದ್ದಾರೆ. ಸುರತ್ಕಲ್ಲಿನ ಭಾಗ ಅತ್ಯಂತ ಡ್ರಗ್ಸ್ಗೆ ಅತ್ಯಂತ ಸೂಕ್ತವಾದ ಕಾರಣ. ಈ ಸಂದರ್ಭ ನಾನು ಉಲ್ಲೇಖವನ್ನು ಮಾಡ್ತೇನೆ, ಯಾಕೆಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಮೇಲೆ ನಮ್ಗೆ ಯಾವುದೇ ಕೋಪ ಇಲ್ಲ. ಆದ್ರೆ ಕೇವಲ ಹಣದ ಆಸೆಗೋಸ್ಕರ ತಮ್ಮ ಶಿಕ್ಷಣದ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಬರಬೇಕು, ತಮಗೆ ಹಣ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ಈ ರೀತಿಯ ವರ್ತನೆ ಮಾಡಬಾರದು. ಇದರಲ್ಲಿ ಶಿಕ್ಷಣ ಸಂಸ್ಥೆಯವರಿಗೂ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಪಿಜಿ ಅಥವಾ ಹೋಮ್ ಸ್ಟೇಯನ್ನು ಕೊಡುವಂತಹ ಸಂದರ್ಭ ಅಥವಾ ಶಾಲಾ ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ಅದನ್ನ ಅತ್ಯಂತ ಜವಾಬ್ದಾರಿಯನ್ನ ತಗೊಳ್ಬೇಕು ಶಾಲಾ ಕಾಲೇಜಿನವರು. ಪಿಜಿ ನೋಡ್ಬೇಕು, ಕೆಲವೊಬ್ಬರ ಪಿಜಿ ಇದೆ, ಏನೋ ಕೇಳುವ ಪರಿಸ್ಥಿತಿ ಇಲ್ಲ. ಇದರಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಕೇಳಿದ್ರೆ, ಬಂದಂತ ಮಾಹಿತಿಯ ಪ್ರಕಾರ ಈ ವೈಶಾಲಿ ಇದ್ದಂತ ಪಿಜಿ ಅದರ ಹುಡುಗರು ಹುಡುಗಿಯರು ಒಟ್ಟಿಗೆ ಇದ್ರಂತೆ. ಬಂದಂತ ಮಾಹಿತಿಯ ಪ್ರಕಾರ, ಸತ್ಯ ಹೊಟ್ಟೆ ಗೊತ್ತಿಲ್ಲ, ಒಟ್ಟಿಗೆ ಮಾಹಿತಿಯ ಪ್ರಕಾರ ಏನೇ ಈ ಅತ್ಯಂತ ಈ ಅವ್ಯವಹಾರ ನಡೆಯುವಂಥದ್ದು ಪಿಜಿಗಳಲ್ಲಿ, ಹೋಮ್ ಸ್ಟೇಯಲ್ಲಿ. ಅದಕ್ಕೋಸ್ಕರ ನಾನು ಮಾನ್ಯ ಆಯುಕ್ತರನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಈ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೇನೆ, ನಮ್ಮ ಸಹಕಾರ ನಿಮಗಿದೆ. ಆದ್ರೆ ಮಂಗಳೂರಿನಲ್ಲಿರುವಂತಹ ಎಲ್ಲ ಹೋಮ್ ಸ್ಟೇ ಮತ್ತು ಪಿಜಿಯ ಎಲ್ಲ ಲೀಸ್ಟ್ ಅನ್ನು ತೆಗಿಬೇಕು, ಏನು ಆಗ್ತಾ ಇದೆ ಅನ್ನುವಂತ ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ತಾವು ಮಾಡಬೇಕು. ಎಲ್ಲ ಶಾಲೆಯ ಮುಖ್ಯಸ್ಥರಿಗೆ ಕೂಡ ಈ ರೀತಿಯಲ್ಲಿರುವಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಆಯುಕ್ತರನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಾರಿ ದೊಡ್ಡ ವ್ಯವಸ್ಥಿತ. ಅದರ ಜೊತೆಗೆ ಡ್ರಗ್ಸ್, ಈ ಹುಡುಗಿ ಬಲಿಯಾಗಲಿಕ್ಕೆ ಮೂಲ ಕಾರಣವೇ ಡ್ರಗ್ಸ್. ಡ್ರಗ್ಸ್ಗೆ ಬಲಿಯಾಗಿ ಈ ಹುಡುಗಿ ಬಲಿಯಾಗಿದ್ದಾರೆ. ಎಲ್ಲ ಸಂದರ್ಭದಲ್ಲಿ, ಒಂದು ಕೊರೋನಾ ಸಂದರ್ಭದಲ್ಲಿ ಸಾಯಿ ಪ್ಯಾಲೇಸ್ ಎನ್ನುವಂತಹ ಒಂದು ಲಾಡ್ಜಲ್ಲಿ ಸಿಕ್ಕಿಬಿಟ್ಟರು. ನಾವೇ ಮಾಹಿತಿಯನ್ನು ಕೊಟ್ಟದ್ದು ಪೊಲೀಸರಿಗೆ. 17 ವರ್ಷದ ಹುಡುಗಿ ಪೂರ್ತಿ ಡ್ರಗ್ಸ್ ಮಾಫಿ. ಅವನ ಮಂಪು ಬರುವಂತ ಯಾವುದೋ ನ್ಯೂಸಿನಲ್ಲಿ ಅವರಿಗೆ ಇದನ್ನ ಹಾಕಿಕೊಟ್ಟು ನಂತರ ಅವರನ್ನ ಚಿತ್ರೀಕರಣ ಮಾಡಿ 1.5 ವರ್ಷ ನಿರಂತರವಾಗಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾವು ಯಾವುದೇ ಒಂದು ಪಂಗಡದ ವಿರುದ್ಧ ಅಲ್ಲ, ಯಾವುದೇ ಒಂದು ಮತದ ಜಾತಿಯ ವಿರುದ್ಧ ನಾವು ಆರೋಪವನ್ನು ಮಾಡ್ತಾ ಇಲ್ಲ, ಅದರಲ್ಲಿ ಮಾಡುವಂತದ್ದು ವ್ಯವಸ್ಥೆಗಳು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಭಾರತದ ಇಸ್ಲಾಮೀಕರಣದಲ್ಲಿ ಇದು ದೊಡ್ಡದಾದಂತಹ ಒಂದು ಪ್ರಾಮುಖ್ಯವಾದಂತಹ ಪಾತ್ರ ವಹಿಸುವಂಥದ್ದು ಮತಾಂತರ ಲೌಚ್ಯ. ಅದನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಡಬೇಕಾಗ್ತದೆ. ಜೊತೆಗೆ ಈ ಸಮಾಜದಲ್ಲಿ, ದೇಶದಲ್ಲಿರುವಂತಹ ಶಾಂತಿಯನ್ನು ಹಾಳು ಮಾಡ್ಲಿಕ್ಕೆ ಆಗ್ತದೆ, ಸಾಮರಸ್ಯವನ್ನು ಹಾಳು ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಒಂದು ಮನೆ ಹಾಳಾಯಿತು, ಆ ಹುಡುಗಿಯ ಮನೆ ಎಷ್ಟು ಸಂತೋಷದಿಂದ ಇದ್ರು, ಇಡೀ ಆ ಮನೆ ಹಾಳಾಯಿತು. ಎಲ್ಲಿವರೆಗೆ ಅಂತ ಕೇಳಿದ್ರೆ ಅವರ ಬದುಕಿನ ಪರಿಸ್ಥಿತಿ ಮುಂದೆ ಎಲ್ಲಿಯೋ ಒಳೆಯ ಅಥವಾ ಹಗ್ಗ ತಗೊಂಡು ಸಾಯುವಂತ ಪರಿಸ್ಥಿತಿಗೆ ಮನೆಯನ್ನು ಬಂದು ಬಿಟ್ಟಿದ್ದಾರೆ. ಯಾಕಂದ್ರೆ ತಾವು ಇಷ್ಟು ವರ್ಷ ಎತ್ತು ಸಾಯಿದಂತಹ ಒಂದು ಮಗು ತನ್ನ ಎದುರಲ್ಲೇ ತಾವು ಕಾಡಿ ಬೇಡಿದ್ರು ಕೂಡ ಒಬ್ಬ ಯಾವುದೋ ಒಂದು ಮತಾಂತರ ಜೊತೆಗೆ ಅವ ಹಾಕಿದ ಆಮಿಷಕ್ಕೆ ಬಲಿಯಾಗಿ ಓಡಿ ಹೋಗುವುದು ಅಂತ ಕೇಳಿದ್ರೆ ಮನೆಯ ಪರಿಸ್ಥಿತಿ ಹೇಗಿರ್ಬೋದು? ನಾವು ಇದನ್ನ ಖಂಡಿಸ್ತಾ ಇದ್ದೇವೆ, ಇದನ್ನೇ ವ್ಯವಸ್ಥೆ ಮಾಡ್ತೇವೆ. ಯಾಕಂದ್ರೆ ಸರ್ಕಾರಕ್ಕೂ ಕೂಡ ನಾವು ಸಂದರ್ಭದಲ್ಲಿ ಯಾವುದೋ ಒಂದು ಯಾವುದು ಕೋಮ ದೋಷದ ವಿಷಯದಲ್ಲಿ ಒಂದು ಕಾಯ್ದೆಯನ್ನು ತಂದರು, ಸಂತೋಷ. ಆದ್ರೆ ಶಾಂತಿ ಸಾಮರಸ್ಯವನ್ನು ಹಾಳು ಮಾಡುವಂತ, ಶಾಂತಿಯನ್ನು ಕೆಡುವಂತ ಡ್ರಗ್ಸ್ ತಂದೆ ಇರುವಂತ ಒಂದು ಕಾಯ್ದೆಯನ್ನು ತರಲಿ. ಯಾವುದೇ ಒಬ್ಬ, ಯಾರೇ ಆಗಲಿ, ಅವ ಆ ಜಾತಿ ಈ ಜಾತಿ ಅಂತ ಯಾವುದೇ ಒಬ್ಬ ವ್ಯಕ್ತಿ ಡ್ರಗ್ಸ್ ಇರಲಿ ಅಥವಾ ಆ ಅಮಲು ಪದಾರ್ಥದ ಕೆಲಸವನ್ನು ಮಾಡ್ತಾ ಇದ್ದಾನೆ, ಸಪ್ಲೈ ಮಾಡ್ತಾ ಇದ್ದಾನೆ, ಇನ್ನೊಬ್ಬಿಗೆ ಕೊಡ್ತಾ ಇದ್ದಾನೆ, ಅದಕ್ಕೆ ಅವನು ಯಾವ ರೀತಿ ಶಿಕ್ಷಣ ಹೊರಗೆ ಹೋಗಬಾರದು, ಆ ರೀತಿಯ ಶಿಕ್ಷೆ ಕೊಡುವಂತ ಕಾನೂನು ಅಂತ ರಾಜ್ಯ ಸರ್ಕಾರ. ಮತಾಂತರ ಆಗ್ತಾ ಇದೆ, ಬಹುಸಂಖ್ಯಾತ ಹಿಂದೂಗಳನ್ನ ಕೇವಲ ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಡೀತಾ ಇದೆ, ದೇಶದಾದ್ಯಂತ ನಡೀತಾ ಇದೆ. ಈ ರಾಜ್ಯದ, ಈ ಜಿಲ್ಲೆಯ ಕಾನೂನನ್ನು ಕಾಪಾಡುವಂತ ಈ ರಾಜ್ಯದ ಸರ್ಕಾರದವರೇ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಮತಾಂತರ ಇಡೀ ಜನರ ಸಮಾಜದ ಶಾಂತಿಯನ್ನು ಹಾಳು ಮಾಡ್ತಾ ಇದೆ, ಸಾಮರಸ್ಯವನ್ನು ಕದಡ್ತಾ ಇದೆ. ಅದಕ್ಕೋಸ್ಕರ ಮತಾಂತರ ತಡೆಗೋಸ್ಕರ ವಿಶೇಷವಾದ ಕಾನೂನು ತರಬೇಕು. ಯಾವುದೋ ತನ್ನ ಓಟಿಗೋಸ್ಕರ, ಯಾರನ್ನ ಮೆಚ್ಚಿಸೋಸ್ಕರ ಕಾನೂನು ತರುವುದಲ್ಲ, ಇಡೀ ಸಮಾಜವನ್ನ ಎಲ್ಲರೂ ಒಟ್ಟಿಗೆ ಇರಲಿ. ಕಾನೂನು ಅಂತ ಕೇಳಿದ್ರೆ ಒಬ್ಬರಿಗೆ ಎದುರಿಗೆ ಮುಟ್ಟಬೇಕು, ಮತ್ತೆ ಯಾವುದೇ ರೀತಿಯ ಬೇರೆ ಕೆಲಸವನ್ನು ಮಾಡಬಾರದು. ಆ ರೀತಿಯ ಕಾನೂನು ತರಲಿ. ಅದು ಬಿಟ್ಟು ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಬೇಕು, ತಾನು ಮತ್ತೆ ಗೆದ್ದು ಬರಬೇಕು ಎನ್ನುವ ರೀತಿಯ ಕಾನೂನಲ್ಲ. ಪೊಲೀಸ್ ಒಳ್ಳೆ ಕೆಲಸ ಮಾಡ್ತಾ
ಇದ್ದಾರೆ, ಪೊಲೀಸರ ಕೈಯಿಂದ ಕಟ್ಟಾಗ್ತಾ ಇದ್ದಾರೆ. ಗೊತ್ತಿರ್ಬೋದು, ಈ ಜಿಲ್ಲೆಯಲ್ಲಿ ಮೊನ್ನೆ ಇದು ಗೋಕಳ್ಳತನದ ಪ್ರಕರಣ ನಡೆಯಿತು. ಜಿಲ್ಲೆ SP ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು. ಆವಾಗ ಗೋಕಳ್ಳತನದ ಆ ಒಂದು ಕಾಯ್ದೆಯನ್ನು ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಅಕ್ರಮ ಚಟುವಟಿಕೆ, ಡ್ರಗ್ಸ್ ಇರ್ಬೋದು, ಮತಾಂತರ, ನಾವು ಮೊಬೈಲ್ ಹಿಡಿದಿರುವಂತದ್ದು, ನಾವು ಪ್ರತಿಭಟನೆ ಮಾಡುವಂತದ್ದು ಎರಡು ಮೂಲ ವಿಷಯ. ಒಂದು ಮತಾಂತರ, ಲವ್ ಜಿಹಾದ್, ಡ್ರಗ್ಸ್ ಮತ್ತು ಗೋಕಳ್ಳತನ. ಇಡೀ ಸಮಾಜವನ್ನು ಹಾಳು ಮಾಡುತ್ತಿರುವಂತ ಬಹಳ ದೊಡ್ಡ ಷಡ್ಯಂತ್ರ. ಕೇವಲ ಒಂದೇ ವರ್ಗದ ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ತಡಿಬೇಕು. ಒಬ್ಬ SDPI ಮುಖಂಡ ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾನೆ, ಬೆಂಬಲವನ್ನು ಕೊಡ್ತಾನೆ. ನಾನು ಈ ಸಂದರ್ಭ ಉಲ್ಲೇಖವನ್ನು ಮಾಡ್ತೇನೆ. ಮೊನ್ನೆ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಈಗಾಗಲೇ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ನಿಷ್ಠಾವಂತ ಇನ್ಸ್ಪೆಕ್ಟರ್ ಇದ್ದಾರೆ. ಈ ಹಿಂದೆ ಕೆಲವೊಂದು ಪ್ರಕರಣವನ್ನು ಅವರು ಭೇಟಿಸಿದ್ದಾರೆ. ಸುರತ್ಕಲ್ನಲ್ಲಿ ಆ SDPI ಮುಖಂಡ ಕೊಟ್ಟ ಬೆಂಬಲ ಕೊಟ್ಟಂತ ವಿಷಯ, ಆ BGಯ ಮಾಲೀಕರು, ಅವರಿದ್ದಂತ BG, ಆ BGಯ ಮಾಲೀಕರು ಜೊತೆಗೆ ಅದು ಯಾವ ರೀತಿಯ ದಂಧೆ ನಡೆಯುತ್ತಿತ್ತು ಎಲ್ಲವನ್ನ ತಾವು ಬಯಲಿಗೆ ಇಡಬೇಕು, ಅವರ ಮೇಲೆ ಕೂಡ ಕೇಸನ್ನು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಲ್ಲಿ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಮತ್ತೆ ಈ ಲವ್ ಜಿಹಾದಿನ ಪ್ರಕರಣ ಕೇವಲ ಒಂದು ವೈಶಾಲ್ಯ ಪ್ರಕರಣ ಅಲ್ಲ, ಹಲವಾರು ಪ್ರಕರಣಗಳು ದಾಖಲಾಗಿದೆ. ನಿಮಗೆ ಗೊತ್ತಿದೆ, ಎಲ್ಲ ದಾಖಲೆ ಪತ್ರಗಳನ್ನು ತೆಗೆದ್ರೆ ಎಷ್ಟೋ ಪ್ರಕರಣಗಳು ದಾಖಲಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯ ವ್ಯವಸ್ಥಿತವಾದ ಷಡ್ಯಂತ್ರದ ಮೂಲಕ ಬೇರೆ ಬೇರೆ ರೀತಿ, ಅದು ಪ್ರೀತಿಯ, ನಾನು ಆಗಲೇ ಹೇಳಿದಾಗೆ ಪ್ರೀತಿಯ ನಾಟಕ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಸಹಾಯವನ್ನು ಮಾಡುವಂತ ನಾಟಕ ಆಗಿರ್ಬೋದು. ಎಲ್ಲಿವರೆಗೆ ಅಂತ ಕೇಳಿದ್ರೆ, ಈ ಹುಡುಗಿ ಉದ್ಯೋಗದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಿಗೆ ಹೋಗಿ ಎತ್ತವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರ ಬಲೆಗೆ ಬಿದ್ದು ರಿಜಿಸ್ಟರ್ ಮಾಡಿಕೊಂಡು ನೋಡಿ. ಆ ಹುಡುಗಿ ಪಾಪ ಅವರು ನಿಜವಾಗಿಯೂ ಹುಡುಗಿಯ ತಪ್ಪಿರ್ಲಿಕ್ಕಿಲ್ಲ, ತಪ್ಪಿಲ್ಲ. ಯಾಕಂತ ಕೇಳಿದ್ರೆ ಉದ್ಯೋಗಕ್ಕೋಸ್ಕರ ತಾನು ಕಲಿತ ವಿದ್ಯಾಭ್ಯಾಸದಿಂದ ಉದ್ಯೋಗ ಸಿಗಬೇಕು ಎನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಆಚೆ ಅಲೆದಾಡುವ ಸಂದರ್ಭದಲ್ಲಿ ಅವರನ್ನ ಅದನ್ನು ದುರುಪಯೋಗ ಪಡ್ಕೊಂಡು ಮಾಡುವಂತ ಒಂದು ಕೆಲಸ. ಅದಕ್ಕೋಸ್ಕರ ಈ ಎರಡು ವಿಷಯ, ಒಂದು ಮತಾಂತರ, ನಾನು ಆವಾಗಲೇ ಹೇಳಿದಾಗೆ ಮತಾಂತರ ಈ ದೇಶಕ್ಕೆ ದಂಡಾಂತರ. ದೇಶದ ಎಲ್ಲ ವ್ಯವಸ್ಥಿತವಾದಂತ ಷಡ್ಯಂತ್ರದ ಮೂಲಕ ಮತಾಂತರವನ್ನ ಮಾಡಿ ಮತ್ತು ಮಾನವ ಕಳ್ಳ ಸಾಗಾಟನೆ, ಮತಾಂತರದ ಮೂಲಕ ಹುಡುಗಿಯರನ್ನ ಬಲೆಗೆ ಹಾಕೊಂಡು ಅವರನ್ನ ಕಳ್ಳ ಸಾಗಾಟ ಮಾಡುವಂತದ್ದು ಬೇರೆ ಬೇರೆ ದೇಶಗಳಿಗೆ. ಅಲ್ಲಿ ಬರುವಂತ ದೊಡ್ಡ ಬೇರೆ ಬೇರೆ ಅರಬು ಗಲ್ಫ್ ರಾಷ್ಟ್ರಗಳಿಗೆ ಇಲ್ಲಿಂದ ಮಾಡಿದಂತ ದಾಖಲೆಗಳಿದೆ. ಇವತ್ತು ನಾನು ಹೇಳ್ತಾ ಇಲ್ಲ, ದಾಖಲೆಗಳಿದೆ. ಅದರ ಹಿಂದೆ ಕೇಸ್ ಆಗಿದೆ, ಕೋರ್ಟ್ ಆಗಿದೆ, ಈಗಲೂ ನಡೀತಾ ಇದೆ. ರಾಜ್ಯಗಳು ಪ್ರಕರಣಗಳು ಈಗ ನಡೀತಾ ಇದೆ. ಆದ್ರಿಂದ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಪ್ರಕರಣವನ್ನು ಗಂಭೀರವಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ. ಅದಕ್ಕೋಸ್ಕರ ಮೊನ್ನೆ ಇವರ ಜೊತೆ ವಯನಾಡಿಗೆ ಅವರು ಪೊಲೀಸರು ಹೋಗಿದ್ರು. ಆದ್ರೆ ಅಲ್ಲಿಯೇ ಪೊಲೀಸರ ಸಹಕಾರ ಸಿಗಲಿಲ್ಲ. ಇವರು ಮಧ್ಯರಾತ್ರಿಯ ತನಕ ಕಾಯಿಸಿ, ರಾತ್ರಿಯ ತನಕ ಇಡೀ ದಿವಸ ಕಾಯಿಸಿ, ಮಧ್ಯರಾತ್ರಿ ಆ ಹುಡುಗಿಯನ್ನ ತಂದು ಇವರಿಗೆ ಬೇಕಾದಂತ ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ತಂದು ಅವರನ್ನ ಅಲ್ಲಿ ಠಾಣೆಯಲ್ಲಿ ತನಿಖೆಗೆ ಒಳಪಡಿಸಿ ನಂತರ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಕೇರಳದ ಪೊಲೀಸರ ನಡೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಯಾಕಂತ ಕೇಳಿದ್ರೆ ದೇಶದ ಸಾಮಾಜಿಕವಾದಂತ ಸಾಮರಸ್ಯದ ಸಮಸ್ಯೆಗೆ ಧಕ್ಕೆ ತರುವಂತ ಕೆಲಸವನ್ನು ಕೇರಳ ಸರ್ಕಾರ ಮಾಡ್ತಾ ಇದೆ, ಕೇರಳ ಪೊಲೀಸರು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ರಾಜ್ಯದಿಂದ ಕರ್ನಾಟಕಕ್ಕೆ ಅತ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ವ್ಯವಸ್ಥಿತವಾಗಿ ಸಾಗಾಟ ಆಗುವಂತ ಕೇರಳದಿಂದ ಬರ್ತಾ ಇದೆ. ದಯವಿಟ್ಟು ಕೇರಳ ಪೊಲೀಸರು, ಕೇರಳ ಸರ್ಕಾರ ಇದಕ್ಕೆ ಕ್ರಮವನ್ನು ವಹಿಸಿಕೊಳ್ಳಿ ಅಂತ ಮಾತನ್ನ ಹೇಳ್ತಾ, ಒಂದು ಸಾಮಾಜಿಕ ಹೋರಾಟದ ಸಂಘಟನೆಯಾಗಿ ಹಿಂದೂ ಜಾಗರಣ ವೇದಿಕೆ ಇದನ್ನು ಅತ್ಯಂತ ರೋಚಕವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಇವರಿಗೆ ಎಂತವರೆಗೆ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿಯ ಪೊಲೀಸರು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನ್ಯಾಯ ಬೇಕಾಗಿ ಬಂದಿದೆ, ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗುವುದಿಲ್ಲ. ಮೊನ್ನೆ ಇದು ವಯನಾಡಿಗೆ ಹೋದೆ, ಬೆಳಿಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 2 ಗಂಟೆಗೆ ಆಗ್ತೀವಿ. ಯಾವುದಾಗಿ ಮಾತಾಡಲಿಕ್ಕೆ ತುಂಬ ಕೈಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತೆ 5 ನಿಮಿಷ ಮಾತಾಡಿ ಅದರ ಮಗಳ ಅವ್ರಿಗೆ ಬರ್ತೇನೆ ಪೇಪರ್ ಎಲ್ಲ ಬರೆದಿಟ್ಟು ಬಟ್ ಓಕೆ ಮನೆ ಬರಲಾಗಿಲ್ಲ ಹೋಗಿ ಅಂತ ಮತ್ತೆ ಅವನ ಹತ್ರ ಮಾತಾಡ್ತಿಲ್ಲ. ಅವನ ಹತ್ರ ಮಾತಾಡೋದಿಲ್ಲ. 2 ನಿಮಿಷ ಮಾತಾಡಿ ಎಲ್ಲ ಚೇಂಜ್ ಆಯ್ತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಲ್ಲ.
ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇದು SP ಅವರ ಕೈಯ ವಾಣಿಜ್ಯದಲ್ಲಿ ಉಂಟು, ಲವ್ ಜಿಯಾದ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಸರ್, ಈ ಬೆಳವಣಿಗೆ ನಂತರ ನಿನ್ನೆ ಇಲ್ಲ ಒಂದು ಮಾಹಿತಿ ಇತ್ತು, ನಿಮ್ಮ ಮೆಸೇಜ್ ಮೊಬೈಲ್ ದಾಯಿ ಅಂತ ಮೆಸೇಜ್ ಮರು ಕತ್ತಿ ಇಲ್ಲಿ ವಿದ್ಯಾಭ್ಯಾಸ ಮಾಡುದು ಇಲ್ಲಿ ಮಗಳು ಕೇಸ್ ಕೊಡುದು ಇಲ್ಲಿ ಏನ್ ಕೇಸ್ ಕೊಟ್ಟಿದ್ದಾರೆ? ಕಿಡ್ನಾಪ್ ಅಂತ ಕೇಸ್ ಕೊಟ್ಟಿದ್ದಾರೆ? ಇಲ್ಲ, ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದಾರೆ. ಮಿಸ್ಸಿಂಗ್ ಕೇಸ್. ಮಗಳು ಅವಳ ಜೊತೆ ಇವ್ರು ಮಗಳು ಇಲ್ಲ ಅಂತ ಹೇಳಿ 1-2 ದಿವಸ ಮೊದಲೇ ಮಗಳು ಇವತ್ತು ಇದ್ರು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರು. ಆ ನಂತರ ವಾಪಸ್ 2 ದಿವಸ ಅದಕ್ಕೋಸ್ಕರ ಅವ್ರು ಇಲ್ಲೇ ಇದ್ದ ಕಾರಣ ಅವ್ರು ಇಲ್ಲೇ ಈಗ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ನೀವು ಆರೋಪ ಮಾಡ್ತಿದ್ದೀರಿ ಅದೇನಾದ್ರು ಬೇರೆ ಆನಂತರ ಏನಾದ್ರು ಅಡಿಷನಲ್ ಆಗಿ ಏನಾದ್ರು ಕೊಟ್ಟಿದ್ದೀರಾ ಅಥವಾ ಖಾಲಿ ಮಿಸ್ಸಿಂಗ್ ಅಂತ ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಕೊಟ್ಟಿದೆ. ಎಲ್ಲಿ ಸೇರಿಕೊಂಡು ಅದಕ್ಕೆ ಬೇಕಾದ ಇದು ಲವ್ಜಿ ಈಗ ಬೇರೆ ಮಧ್ಯೆ ಹುಡುಗ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಈಗ ಅವ್ರು ಕೊಟ್ಟದ್ದು ಮಿಸ್ಸಿಂಗ್ ಮಾತ್ರ ಅಲ್ಲ, ಮಿಸ್ಸಿಂಗ್ ಜೊತೆಗೆ ಇದನ್ನು ಸೇರಿಸಿದ್ದಾರೆ. ನಿನ್ನೆ ಅವರು ಪ್ರೆಸ್ ಅಲ್ಲಿ ಅದನ್ನು ಹೇಳಿದ್ದಾರೆ, ಇಲ್ಲಿ ಅಲ್ಲ. ಮುಗಿಸಿದೀವಿ ಅಂದ್ರೆ ಏನ್ರಿ ಅರ್ಥ? ಈಗ ಮಿಸ್ಸಿಂಗ್ ಅಂದ್ರೆ ಅವ್ರು ಟ್ರೇಸ್ ಮಾಡಿದಾರ, ಮುಗಿಸಿದೀವಿ ಅಂದ್ರೆ ಏನ್ ಅರ್ಥ? ಇವರು ಟ್ರೇಸ್ ಮಾಡಿದ್ದಾರೆ, ಇಲ್ಲೇ ಟ್ರೇಸ್ ಮಾಡಿದ್ದಾರೆ. ಇಲ್ಲಿ ಅವರನ್ನು ಇಟ್ಕೊಂಡು ಇಲ್ಲಿ ಅವ ಎಲ್ಲಿ ಇದ್ದ ಅಲ್ಲಿ ಆ ಓನರ್ ಇಟ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಟ್ರೇಸ್ ಮಾಡಿದ್ದಾರೆ. ಟ್ರೇಸ್ ಮಾಡಿ ಇವರನ್ನ ಕರ್ಕೊಂಡು ಕೇರಳಕ್ಕೆ ಹೋಗಿದ್ದಾರೆ. ಕೇರಳ ಪೊಲೀಸರು ಮಾಡಿ ಕೇರಳ ವಯನಾಡಿಗೆ ಹೋಗಿದ್ದಾರೆ. ವಯನಾಡಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಇವರು ಮತ್ತು ಪೊಲೀಸರು ನಾಳೆ ಮತ್ತೆ ಹೇಳಿದೆ, ಇವರು ಮತ್ತು ಪೊಲೀಸರು ಮಗಳನ್ನ ಬೆತ್ತವ್ರ ಹತ್ರ ಮಾತಾಡಿಸ್ಬೇಕು. ಇವ್ರೇನ್ ಮಾಡಿದ್ರು, ಇಲ್ಲಿಯ ಅಲ್ಲಿಯ ಮುಖಂಡರೆಲ್ಲ ಅವರು ಅಲ್ಲಿಯ ಜನಗಳು ಸೇರ್ಕೊಂಡು ಹುಡುಗಿಯನ್ನ ಸಪರೇಟ್ ಕರ್ಕೊಂಡು ನಾನು ನಿಮ್ ಜೊತೆ ಬರ್ತೇನೆ ಅಂತ ಹುಡುಗಿ ಬರ್ಕೊಂಡು ಸರಿಯಾಗಿ ಈಗ ಇವ್ರು ಹೋಗ್ರು ಅಂತ ಅವ್ರು ಹೇಳಿದ್ರು. ಹೋಗಕ್ಕೆ ಯಾವಾಗ ಯಾವತ್ತು ಹೋದದ್ದು? ಯಾವತ್ತು ಹೋದದ್ದು? ಆಯ್ತು ಅಲ್ಲಿ ಹೋದಾಗ ಏನಾಯ್ತು ಕರೆಕ್ಟ್ ಆಗಿ ಹೇಳಿ. ಅಲ್ಲಿ ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನ ಊಟವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಅಂತ ಹುಡುಕಾಡ್ತಾ ಇದ್ದರು. ರಾತ್ರಿ ಅವ್ರು ಹೇಳಿದ್ರು ಅವ್ರು ಸಿಕ್ಕಿದ್ರು ನಮಗೆ, ಸ್ಟೇಷನ್ಗೆ ಬಂದಿದ್ದಾರೆ. ರಾತ್ರಿ 10 ಗಂಟೆಯಾಗ ಸ್ಟೇಷನ್ ನಲ್ಲಿ ಇದ್ದಾರೆ, ಇಲ್ಲಿಗೆ ಬಂದಿದ್ದಾರೆ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮ್ಗೆ ಅಲ್ಲಿ ಅವರು ಗೌರವ ಕೊಡ್ಲಿಲ್ಲ. ಒಂದು ಸಾರಿ ಹುಳಿಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದ್ರು, ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರ್ಬೇಕು. ನೀವೇನು ಅವರ ಇದ್ರು ನೀವು ಅಳುವುದು ನಿಮ್ಮ ಇದು ಏನು ಬೇಡ, ಎಲ್ಲ ಮಾತಾಡಿ ಬಂದ್ರೆ ಸಾಕು. ಆಯ್ತು, ಮಗಳು ಏನ್ ಹೇಳಿದ್ಲಿ? ಮಗಳಿಗೆ ನಮ್ಮನ್ನು ನೋಡೋದು ಬೇಸರ ಆಯ್ತು. ಅವಳು ಹೇಳಿದ್ರು, ನಾನು ನಿಮ್ಮ ಮಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟರ್ ಬರೆದು ಕೊಟ್ಟಾರೆ. ನನ್ಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮ ಮಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡ್ಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದ್ರು, ಟಚ್ ಮಾಡ್ಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರು, ನಿಮ್ದೆಲ್ಲ ಆಯ್ತು, ನೀವಿನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಳಿಸಿದ್ರು. ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡ್ಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡ್ಲಿಲ್ಲ ಹೊರಗೆ ಕುತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ರು ಅವರೊಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು. ಮತ್ತೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದ್ರು, ನೀವು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನ್ ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ಒಳಗೆ ಎಷ್ಟು ಜನ ಇತ್ತು? ಒಳಗೆ ಅವರನ್ನು 10-15 ಜನ ಇದ್ದಾರೆ. ನಮ್ಮವರನ್ನು ಯಾರನ್ನು ಒಳಗೆ ಬಿಡ್ಲಿಲ್ಲ. ನಮ್ಮಿಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದ್ರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು, ಬರ್ಲಿ ಅವಳು ಕೂಡ ಅಂತ. ಅವರ ಜೊತೆ ಹೋದದ್ದು, ಅವರ ಜೊತೆ ಹೋಗಿರುವಂತದನ್ನು ಕೇಳಿದ ಇಲ್ಲಿಂದ ಹೇಗೆ ಹೋದದ್ದು. ಈಗ ಮಗಳು ಈಗ ಮತ್ತೊಬ್ಬರು ಹೋಗಿದ್ದಾರೆ ಅಂತ ಹೇಳಿದ, ಅದೇನೇ ಇದ್ರು ಅದನ್ನೇನು ಹೇಳಿಲ್ಲ. ಅವರು ಹೇಳಿದ್ರು, ನಿಮ್ಮ FIR ಅಲ್ಲಲ್ಲ, ನಿಮ್ಮ ಮಗಳು ಎಂತ ಹೇಳಿದ್ರು ಅಂತ. ಅವಳೇನು ಹೇಳಿಲ್ಲ. ನೀವು ಹೇಗೆ ಹೇಳ್ತೀರಿ? ಮದುವೆ ಆಗಿದೆ, ರಿಜಿಸ್ಟರ್ ಆಗಿದೆ ಅಂತ ಯಾವ
ಪಬ್ಲಿಕ್ ನಿಮ್ಮ ಮಗಳೇ ಹೇಳಿದ್ರು. ನಾವು ಅವರ ಪೀಚಿಗೆ ಹೋದವಲ್ಲ. ಅಲ್ಲ, ನೀವು ಸ್ಟೇಷನ್ ಅಲ್ಲಿ ಮಗಳ ಜೊತೆ ಮಾತಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಹುಡುಗನ ಜೊತೆ ಹೋದದ್ದನ್ನು ಹೇಳಿದಾರ? ಒಟ್ಟಿಗೆ ಬಂದಲ್ಲ ಅವರು, ಒಟ್ಟಿಗೆ ಬಂದಲ್ಲ. ಹುಡುಗ ಅಲ್ಲೇ ಇದ್ದಲ್ಲ, ಅಲ್ಲೇ ಇದ್ದಾನೆ. ರಿಜಿಸ್ಟರ್ ಆಗಿದೆ ಅಂತ ನಾನು ಹೇಳಿದ್ರ ನೋಡಿ, ರಿಜಿಸ್ಟರ್ ಅಪ್ಲಿಕೇಶನ್ ಹಾಕಿದ್ದು ಆ ಒಂದು ಕಾಪಿ ನಿಮ್ಗೆ ಬಂದಿರೋದಲ್ವಾ, ಅದನ್ನ ಕ್ರಾಸ್ ಚೆಕ್ ಮಾಡಿದೀರಾ? ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಾರೆ, ಅದು ಅರ್ಜಿ ಹಾಕಿರೋದ್ರ ಬಗ್ಗೆ ಕ್ರಾಸ್ ಚೆಕ್ ಆಗಿದೆಯಾ? ಮಗಳ ಹತ್ರ ಕೇಳಿದೀರಾ ಈ ತರ ಏನಾದ್ರು? ಇವ್ರ ಹತ್ರ ಒಪ್ಪಿಗೆಲ್ಲ ಮಾಡಿದ್ದಾರೆ. ಅವ ಅಲ್ಲೇ ಇದ್ದ ನೋಡಿ. ಯಾಕೆ ನಾನು ಹೇಳ್ತೇನೆ ಅಂತೇಳಿ ನಾನು ಡೈವರ್ಟ್ ಮಾಡ್ತಾ ಇದ್ದೆ. ವಿಸ್ಮಯ ಕೇಸಲ್ಲಿ ಖುದ್ದು ನಾನು ಹೋಗಿದ್ದೆ. ಈಗ ಬಿಡಿ, ವಿಸ್ಮಯ ಕೇಸ್ ಅದು ಬರುದಿಲ್ಲ. ಅಲ್ಲ ಬಿಡ್ರಿ, ನೀವು ಅಲ್ಲ ಹಳೆ ಕೇಸ್ ಎಲ್ಲ ಹೇಳಿ ಇದನ್ನ ಮಾತಾಡಿದ್ರಿ. ಇವತ್ತು ತಾಯಿ ಜೊತೆ ಮಾತಾಡಿದ್ರು, 5 ನಿಮಿಷ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು? ಅವಾಗ ಕರ್ಕೊಂಡು ಹೋದಲ್ಲ, ಬಲವಂತ ಕರ್ಕೊಂಡು ಹೋದ, ಅದನ್ನ ಹೇಳಿದ್ರ ಎಂತ ಹೇಳಿದ್ರು? ಅದನ್ನ ಹೇಳಿಕೆ ಅವ್ರು ಹೇಳಿದ್ರೆ ಅದನ್ನೇ ಹೇಳಿಲ್ಲ ಅವಳು. ಅದರ ವಿಷಯ ಕೇಳಲಿಲ್ಲ ಅವನು. ಇಲ್ಲ, ಈಗ ನೀವು ಮಾತಾಡುವಾಗ ನೀವಿಬ್ರು ಮಾತಾಡುವಾಗ ಏನೆಲ್ಲ ವಿಷಯ ಮಾತಾಡೋದು? ಅಥವಾ ಒಂದು ಏನು ಹೇಳುದು? 5 ನಿಮಿಷ ಇರ್ತದಲ್ಲ ನಮ್ಗೆ. ಅದರಲ್ಲಿ ಅವರು ಇಲ್ಲಿಂದ ಹೋದ ಬಗ್ಗೆ ಏನಾದ್ರು ಹೇಳಿದ್ರಾ? ಕರ್ಕೊಂಡು ಹೋದ ಬಗ್ಗೆ ಏನಾದ್ರು ಹೇಳಿದ್ರಾ? ಅಥವಾ ಯಾಕೆ ಹೋಗಲಿಕ್ಕೆ ಏನಾದ್ರು ಹೇಳಿದ್ರಾ? ಇಲ್ಲ, ಮದುವೆ ಆಗಲಿಲ್ಲ. ನಾವು ಹೇಳಿದಷ್ಟು ನಮ್ಮೊಟ್ಟಿಗೆ ಬಾ ಮಗ, ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ. ಅವಳದು ಮದುವೆ ಆಗುತ್ತೆ. ಅದನ್ನು ಬದಲು ಮತ್ತೆ ನೋಡಿ ಮಾತಾಡೋಣ, ಮನೆ ಬಂದು ಮತ್ತೆ ಮಾತಾಡೋಣ. ನನ್ನ ಹುಡುಗಿಗೆ ಬಾ ಅಂತ ಹೇಳಿದ ಅಷ್ಟೇ. ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಬರ್ತಾರೆ ಅಂತ ಹೇಳಿ ಬರ್ತಾರೆ ಕೊಟ್ಟಣ, ಬರ್ತಾರೆ ಮತ್ತೆ ಚೇಂಜ್ ಮಾಡಿ. ಅಲ್ಲ, ಮತ್ತೆ ಚೇಂಜ್ ಮಾಡಿ ಅಂತ ಬರುದಿಲ್ಲ ಅಲ್ಲ? ಬರೋದಲ್ಲ, ಇದನ್ನ ನಾಳೆ ಅವಸರ ಬರ್ತಾರೆ. ಹೇಳಿದ್ದಾರೆ ಮತ್ತೆ ನಮ್ಮಲ್ಲಿ. ಅದನ್ನ ಮತ್ತೆ ಫೋನ್ ಮಾಡಿ. ಮತ್ತೆ ನಮ್ಗೆ ಬಗ್ಗೆ ಅಲ್ಲ, ಮತ್ತೆ ಮಾತಾಡಿ ಕಮಿಷನ್ ಕೊಟ್ಟಿಲ್ಲ. ಅಲ್ಲ, ಅದನ್ನ ಮತ್ತೆ ನೀವು ಫೋನ್ ಮಾಡಿದ್ರೆ ಫೋನ್ ಮಾಡಿದ್ದೀರಾ? ಇಲ್ಲ, ಏನಿಲ್ಲ. ಆ ಬರ್ದು ಕೊಟ್ಟ ಕಾಪಿ ನಿಮ್ಮ ಹತ್ರ ಉಂಟು ಅವಳು ಇಲ್ಲ, ನಮ್ಗೆ ಅವಾಗ ಅದಕ್ಕೆ ಅಮೌಂಟ್ ಬಿಡ್ಲಿಲ್ಲ. ಈಗ ಅಮೌಂಟ್ ಬಿಡ್ಲಿಲ್ಲ. ಅಲ್ಲ, ಈಗ ನಿಮ್ಮ ಮನೆ ಕೂಡ ಇರೋದು ಕೇರಳ, ಹೌದು. ಆ ಹುಡುಗನ ಮನೆ ಕೂಡ ಕೇರಳ. ಅಂದ್ರೆ ಕೇರಳದಲ್ಲಿ ನೀವು ಕೇಸ್ ಆಯ್ಕೆ ಮಾಡಲಿಲ್ಲ, ಅಲ್ಲೇ ಮಾಡ್ಬೋದಾಗಿತ್ತು. ಅಲ್ಲ, ಈಗ ಗೊತ್ತೇ ಇಲ್ಲಿಂದಲ್ಲ ಮಿಸ್ಸಿಂಗ್ ಆದದ್ದು, ಸುರತ್ಕಲ್ ಸ್ಟೇಷನ್ ಹತ್ತಿರದಿಂದಲ್ವಾ? ಓಕೆ, ಇಲ್ಲಿಂದ ಆ ಕೇಸ್ ಅಲ್ಲಿಗೆ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ. ಅಲ್ಲಿ ನಾ ಇದ್ದಕ್ಕೆ ಡಾಕ್ಟರ್ ಸಿಗಲಿಲ್ಲ. ಈಗ ಬರ ಸಂಘದಲ್ಲಿ ಕೈ ಮಾಡಿರ್ತೇವೆ. ಕೇರಳ ಪೊಲೀಸರು ವಿಶೇಷವಾಗಿ ಅವರು ನಿಮ್ಗೆ ಪರವಾಗಿಲ್ಲ ಇದು. ಆದ್ರೆ ಕೋರ್ಟ್ ಮುಖಾಂತರ ಇದನ್ನು ಮಾಡ್ಬೋದಲ್ಲ, ನ್ಯಾಯಕ್ಕೆ ಪ್ರಯತ್ನ ಮಾಡ್ಬೋದಲ್ಲ. ಇಲ್ಲಿ ಇದನ್ನು ಮಾಡಿ ಏನು ಲಾಭ ಅಂತ ನ್ಯಾಯ ಸಿಗ್ಬೋದು ಅಂತ ನ್ಯಾಯ ಅಂದ್ರೆ ಈಗ ಪ್ರಚಾರ ಸಿಗ್ಬೋದು ಅಷ್ಟೇ ಹೊರತು ನಿಮ್ಮ ಮಗಳು ನಿಮ್ಗೆ ನ್ಯಾಯ ಸಿಗ್ಬೇಕಾದ್ರೆ ಈಗ ಪೊಲೀಸರಿಂದ ಆಗುದಿಲ್ಲ ಅಂತ ಆದಾಗ ನ್ಯಾಯ ಇದೆ. ಅಲ್ಲ, ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಮಿಸ್ಸಿಂಗ್ ಆಗಿ ಉಂಟಲ್ವಾ? ನೀವು ಬೇರೆ ಏನೋ ಅದಕ್ಕೆ ಅಪ್ಡೇಟ್ ಮಾಡ್ಲಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.